ಜಿ.ಎಚ್. ನಾಯಕ್ ಅವರು ಸಂಪಾದಿಸಿರುವ ಕನ್ನಡ ಸಣ್ಣ ಕಥೆಗಳು ಎಂಬ ಗ್ರಂಥದಲ್ಲಿ ಆಯ್ದ ಒಂದು ಕಥೆಗಳ ಸಂಕಲನ ಎನ್ನುವಂಥದ್ದು ಜಿ.ಎಚ್. ನಾಯಕ್ ಅವರದು. ಅದರಲ್ಲಿ 24ನೇ ಕತೆ ಆಗಿರ್ತಕ್ಕಂಥ ಸಣ್ಣ ಕತೆ 24ನೇ ಸಣ್ಣ ಕತೆ ಎಂದರೆ ಅದು ಸಂಬಂಧ. ಸಂಬಂಧ ಎಂಬುದು ಶ್ರೀಕೃಷ್ಣ ಆಲನಹಳ್ಳಿ ಅವರು ಬರೆದಿರ್ತಕ್ಕಂಥ ಸಂಬಂಧ ಎಂಬ ಸಣ್ಣ ಕಥೆಯನ್ನ ನಾವು ಈಗ ಅಧ್ಯಯನ ಮಾಡೋಣ. ತಲೆ ಸಿಡಿದು ಚೂರಾಗುವಂತ ಕೆಟ್ಟ ಬಿಸಿಲಿನಲ್ಲಿ ನಡೆದು ಬಂದು ರೂಮಲ್ಲಿ ಕೂತಾಗ ಸ್ವಲ್ಪ ನೆಮ್ಮದಿ ಆಯಿತು. ಏಪ್ರಿಲ್ ತಿಂಗಳ ಕ್ರೂರ ಬಿಸಿಲ ಬೇಗೆಗೆ ಅಡ್ಡವಾಗಿ ಚಿಗುರಿ ನಿಂತು ನನ್ನ ರೂಮಿನ ಛಾವಣಿಯ ಮೇಲೆ ತಂಪು ನೆರಳನ್ನು ಚೆಲ್ಲುವ ದೊಡ್ಡ ಸಂಪಿಗೆ ಮರ ನಿಶ್ಚಲವಾಗಿತ್ತು. ರೂಮಿನ ಕಿಟಕಿಗಳನ್ನೆಲ್ಲ ತೆರೆದೆ. ಗಾಳಿ ಬೀಸುತ್ತಿರಲಿಲ್ಲ. ಬೆವತು ಮೈಗಂಟಿ ಒದ್ದೆಯಾಗಿದ್ದ ಬಟ್ಟೆಗಳನ್ನೆಲ್ಲ ಬೆಚ್ಚಿದೆ. ಸಿಮೆಂಟು ನೆಲದ ಮೇಲೆ ಹಾಯಾಗಿ ಒಂದಿಷ್ಟು ಉರುಳಾಡಿದೆ. ಮೈ ತಣ್ಣಗಾದರೂ ಒಳಗೆ ಮಾತ್ರ ಧಗೆ. ಒಂದು ಬಗೆಯ ಸಂಕಟ. ಸ್ನಾನದ ಮನೆಗೆ ಹೋಗಿ ಜೋರಾಗಿ ನಲ್ಲಿ ತಿರುಗಿಸಿ ಅದರ ಕೆಳಗೆ ಕೂತೆ. ಸಾಕೆನಿಸುವವರೆಗೂ ಕೂತೆ. ಮತ್ತೆ ಮಲಗಿ ಸಿಗರೇಟು ಹಚ್ಚಿದೆ. ಪರೀಕ್ಷೆ ಇನ್ನೊಂದು ತಿಂಗಳಿದೆ ಎನ್ನುವ ನೆನಪು ಚುಚ್ಚಿತು. ಟೇಬಲಿನ ಮೇಲೆ ಇದ್ದ ಪ್ರಾಬ್ಲಮ್ಸ್ ಆಫ್ ಫಿಲಾಸಫಿ ಯನ್ನು ತೆರೆದು 4 ಪುಟ ತಿರುವಿದೆ. ಬೋರಾಯಿತು. ಬಿಸಾಡಿದೆ. ಇವತ್ತೇಕೆ ಹೀಗೆ? ಸುರುಳಿಯಾಗಿ ಹೊಗೆ ಬಿಟ್ಟೆ. ಮುಗಿಯಿತು. ಇನ್ನೊಂದು ಹಚ್ಚಿದೆ. ಹೊಗೆ ಕಾರಿದೆ. ಒಳಗಿನ ಉರಿ ಆರಲಿಲ್ಲ. ಮಣ್ಣಿನ ಹೂಜಿಯಲ್ಲಿದ್ದ ನೀರನ್ನು ಘಟ ಕುಡಿದೆ. ತಣ್ಣಗಾಗಲಿಲ್ಲ. ಹೀಗೇಕೆ? ಬಿಸಿಲ ಬೇಗೆಯೇ? ಲಲಿತಳ ಅನಿರೀಕ್ಷಿತ ಭೇಟಿಯೇ? 8 ವರ್ಷಗಳ ನಂತರದ ಹಠಾತ್ತನೆ ಕಣ್ಣು ಮುಂದೆ ಬಂದು ನಿಂತ ಲಲಿತ ಹೀಗೆ ಮಾನಸಿಕ ಅಸ್ವಸ್ಥತೆಗೆ ಕಾರಣಳೆ? ಯೋಚಿಸಿದೆ. ಇಷ್ಟಕ್ಕೂ ಲಲಿತ ನನಗೆ ಏನಾಗಬೇಕು? ಚಿಕ್ಕಂದಿನಲ್ಲಿ ಆಡಿ ಓದಿ ಬೆಳೆದಿದ್ದರೂ ಒಂದೇ ಒಂದು ದಿನ ಅವಳ ಮನೆಯ ಹಜಾರ ದಾಟಿ ನಡುಮನೆಯ ಹೊಸ್ತಿಲೊಳಗೆ ಹೋಗಿದ್ದಿಲ್ಲ. ನನ್ನ ಅಜ್ಜ ಅವ್ವ ಕೂಡ ಅವಳ ಮನೆಯ ಹಜಾರದ ಅಂಚಿನಿಂದ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ ನೆನಪಿಲ್ಲ. ಸುತ್ತಮುತ್ತಲೆಲ್ಲ ಬರೀ ಶೂದ್ರರ ಮನೆಗಳಿದ್ದರೂ ಊರಿಗೊಂದೇ ಬ್ರಾಹ್ಮಣರ ಮನೆಯಾಗಿದ್ದ ಲಲಿತಳ ಅಪ್ಪನ ಬ್ರಾಹ್ಮಣತ್ವಕ್ಕೆ ಕಿಂಚಿತ್ತೂ ಮೈಲಿಗೆಯಾಗುವಂತಿಲ್ಲ. ಕಾಡಿಗೆ ಹೋದ ದನ ಮೇದು ಕತ್ತಲಾದರೂ ಹಟ್ಟಿಗೆ ಬರದಿದ್ದರೆ ಅಜ್ಜ ನನ್ನನ್ನು ಕರೆದು ಲಲಿತಳ ಅಪ್ಪನ ಹತ್ತಿರ ಬಾಯಿಕಟ್ಟು ಮಾಡಿಸಿಕೊಂಡು ಬರಲು ಕಳಿಸುತ್ತಿದ್ದರು. ಅವರು ಬಾಯಿಕಟ್ಟು ಮಾಡಿಬಿಟ್ಟರೆ ತಪ್ಪಿಸಿಕೊಂಡ ನಮ್ಮ ದನವನ್ನು ತನ್ನ ಮನೆಯ ಮುಂದೆಯೇ ಬಂದರೂ ಹುಲಿಯಾಗಲಿ ಕಿರುಬನಾಗಲಿ ತಿನ್ನುವಂತಿಲ್ಲ. ದನ ಹಟ್ಟಿಗೆ ವಾಪಸ್ಸು ಬಂದ ಮೇಲೆ ಅವರು ಕಟ್ಟನ್ನು ಒಡೆದು ಬಿಡುತ್ತಾರಂತೆ. ಇದರ ಜೊತೆಗೆ ನಮ್ಮ ಮನೆ ಮಕ್ಕಳಿಗೆ ಜ್ವರ ಬಂದರೆ ವಿಭೂತಿ ಮಂತ್ರಿಸಿ ಕೊಡುವುದು ಲಲಿತಳ ಅಪ್ಪನ ಕೆಲಸ. ನಾನು ಹೋದಾಗ ಅವರು ಸ್ನಾನ ಮಾಡಿ ಬಂದು ಕೆಂಪು ಮಗುಟ ಸುತ್ತಿಕೊಂಡು ನಡುಮನೆಯೊಳಕ್ಕೆ ಹೋಗಿ ಗಂಟೆ ಬಾರಿಸುತ್ತಾ ಮಂತ್ರ ಹೇಳುತ್ತಿದ್ದರು. ಲಲಿತಾ ತನ್ನ ಅಪ್ಪ ಬಾಯಿಕಟ್ಟು ಮಾಡುವಾಗ ದೇವರ ಜೊತೆ ಮಾತಾಡುತ್ತಾರೆ ಎಂದಿದ್ದಳು. ಯಾವಾಗಲಾದರೂ ಒಂದು ಸಲ ಕದ್ದು ನೋಡಿಬಿಡುವ ಕುತೂಹಲ ನನ್ನನ್ನು ಕಾಡುತ್ತಿತ್ತು. ಮಾರಿ ಹಬ್ಬದಲ್ಲಿ ನಮ್ಮ ಕೆಳಗಲ ಮನೆ ಸಿದ್ದೇಗೌಡನ ಮೇಲೆ ದೇವರು ಬಂದಿದೆ ಎಂದು ಎಲ್ಲ ಧೂಪ ಹಾಕುತ್ತಿದ್ದರು. ಕಣ್ಣು ಕೆಂಪಗೆ ಮಾಡಿ ಅವನು ಹತ್ತಿಸಿ ಕೊಟ್ಟ ಕರ್ಪೂರದ ಬಿಲ್ಲೆಗಳನ್ನು ಬಾಳೆಹಣ್ಣು ನುಂಗಿದ ಹಾಗೆ ಗುಳಕ್ಕನೆ ನುಂಗುತ್ತಿದ್ದ. ನನಗೆ ಸೋಜಿಗ. ಲಲಿತ ಮಾತ್ರ, ನಿಮ್ಮ ಸಿದ್ದೇಗೌಡನ ಮೇಲೆ ಬರೋದು ದೇವ್ರಲ್ಲ, ಅದೊಂದು ತರ ಗಾಳಿಯಂತಪ್ಪ. ದೇವ್ರು ಗೌಡ್ರ ಜಾತಿಯವರ ಮೇಲೆ ಬರೋಲ್ಲವಂತೆ, ನಮ್ಮ ಅಪ್ಪಯ್ಯ ಹೇಳ್ತು ಎಂದು ಹೇಳುತ್ತಿದ್ದಳು. ಹಾಗಿದ್ದರೆ ಲಲಿತಳ ಮನೆಯ ದೇವರು ಹೇಗಿದ್ದಾನೆ ನೋಡಲೇಬೇಕು. ಲಲಿತಳ ಮನೆಯಲ್ಲಿ ತುಂಬಾ ಜನವಿಲ್ಲ. ಅವಳ ಚಿಕ್ಕಮ್ಮ, ಅವಳ ಅವ್ವ, ಅಪ್ಪ ಮತ್ತು ಸದಾ ವಟಗುಟ್ಟುವ ಒಂದು ಅಜ್ಜಿ. ಒಂದು ದಿನ ವಿಭೂತಿ ಮಂತ್ರಿಸಿಕೊಂಡು ಬರಲು ಹೋಗಿದ್ದಾಗ ಆ ಅಜ್ಜಿ ಲಲಿತ ಯಾರೂ ಇದ್ದಂತೆ ಕಾಣಲಿಲ್ಲ. ಲಲಿತಳ ಅಪ್ಪ ಒಳಗೆ ಪೂಜೆ ಮಾಡಲು ಹೋದಾಗ ನಾನು ಮೆಲ್ಲಗೆ ಎದ್ದು ನಿಂತೆ. ಒಂದೊಂದೇ ಕಳ್ಳ ಹೆಜ್ಜೆ ಇಡುತ್ತಾ ಇವತ್ತು ಹೇಗಾದರೂ ಇವರ ಮನೆ ದೇವರನ್ನು ನೋಡಿ ಬಿಡುವ ಎಂದು ಹೊಸ್ತಿಲೊಳಗೆ ಕಾಲಿಡುತ್ತಿದ್ದಂತೆಯೇ ಎಲ್ಲಿತ್ತೋ ಅಜ್ಜಿ, ಅಯ್ಯೋ ಶೂದ್ರ ಮುಂಡೆದೆ, ಒಳಗೆ ನುಗ್ಬಿಟ್ಟಲ್ಲೋ
ಎಂದು ಕಿರುಚುತ್ತಾ ನನ್ನ ಹಿಂದೆ ತೋಳಲ್ಲಿ ಸೌದೆ ಇರುಕ್ಕಿ ಬಂದು ನಿಂತು ಬಡಿಗೆಯಿಂದ ನನಗೆ ಸರಿಯಾಗಿ ಬಿಗಿಯಿತು. ನಾನು ಅಳುತ್ತಾ ಹಜಾರ ದಾಟಿ ನಿಂತೆ. ಮನೆಯವರೆಲ್ಲ ಕೂಡಿದರು. ಎಲ್ಲರ ಮುಖವನ್ನು ನೋಡಿದೆ. ಅಪರಾಧಿ ಎನ್ನುವ ಹಾಗೆ ನೋಡುತ್ತಿದ್ದರು. ನಾಚಿಕೆ, ಭಯ, ತರ ನಡುಗಿದೆ. ಲಲಿತಾ ಓಡಿ ಬಂದವಳು ನನ್ನ ಸ್ಥಿತಿಗೆ ಸಹಾನುಭೂತಿಯನ್ನು ತೋರುವ ಹಾಗೆ ನೋಡಿದಳು. ಅವಳ ತಾಯಿ, ಹೋಗ್ಲಿ ಬಿಡಿ ಪಾಪ, ಗೊತ್ತಿಲ್ಲದ ಹುಡುಗ ಅನ್ನುತ್ತಿದ್ದ ಹಾಗೆ ಮುದುಕಿ, ನಿಮಗೊಂದು ಕಟ್ಟುನಿಟ್ಟಿಲ್ಲ ಶೂದ್ರ ಮುಂಡ್ಯವ, ನಾಳೆ ನಿನ್ನ ಅಜ್ಜನಿಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಎಂದಾಗ ನನಗೆ ಮಂಡಿ ಚಿಪ್ಪು ಕಳಚಿ ಬಿದ್ದಂತಾಯಿತು. ಮೊರ ಎತ್ತಿಕೊಂಡು ಹೊರಟೆ. ಲಲಿತಾಳ ಅಪ್ಪ ನಿಲ್ಲೋ ಎಂದು ವಿಭೂತಿ ತಂದು ಮೊರಕ್ಕೆ ಹಾಕಿದರು. ಎತ್ತಿಕೊಂಡ ಮರವನ್ನು ಮುಂದೆ ಮಾಡಿಕೊಂಡು ಅವರ ಹಟ್ಟಿ ಮೆಟ್ಟಲುಗಳನ್ನು ಇಳಿಯುವಾಗ ತಿರುಗಿ ನೋಡಿದೆ. ನನ್ನ ಹಿಂದೆಯೇ ಬಂದು ನಿಂತಿದ್ದ ಲಲಿತಾ ನನ್ನ ಪಾಡಿಗೆ ತಾನು ಅಳುಮುಖ ಮಾಡಿಕೊಂಡು ನಿಂತಿದ್ದಳು. ಅವಳ ಕಣ್ಣಲ್ಲೂ ನೀರು ತುಂಬಿದ್ದವು. ಅದೇ ಮುಖ ಇವತ್ತು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಕಂಡದ್ದು. ಕತ್ತಿನ ಮೇಲೆ ದೊಡ್ಡದಾಗುತ್ತಿದ್ದ ಹುಳುಕಡ್ಡಿಯನ್ನು ಡಾಕ್ಟರಿಗೆ ತೋರಿಸಲೆಂದು ಹೋಗಿದ್ದಾಗ ಲಲಿತಾ ಸಿಕ್ಕಿದಳು. ಮೊದಲ ನೋಟಕ್ಕೆ ಗುರುತೇ ಸಿಕ್ಕಲಿಲ್ಲ. ಕಕ್ಕಾಬಿಕ್ಕಿಯಾದ ನನ್ನ ಎದುರು ನಿಂತು, ನಾನು ಲಲಿತಾ ನೆನಪಾಗಲಿಲ್ಲವಾ ಎಂದಾಗ ನನ್ನ ಕಪಾಳಕ್ಕೆ ಬಿಗಿದಂತಾಯಿತು. 3 ವರ್ಷದ ತನ್ನ ಮಗಳನ್ನು ಕಂಕುಳಲ್ಲಿ ಇರುಕಿ ನಿಂತ ಲಲಿತಾ ಬದಲಾಗಿ ಬಿಟ್ಟಿದ್ದಾಳೆ. ಬಾಲ್ಯದ ನನ್ನ ಸಂಗಾತಿ, ತಿದ್ದಿ ಮಾಡಿದ ಗೊಂಬೆಯಂತ ಲಲಿತಾ, ಎಂಥ ಕೆಟ್ಟ ಮರೆವು. 8 ವರ್ಷ ನಮ್ಮಿಬ್ಬರ ನಡುವೆ ಎಂಥ ಕಂದರ. ಲಲಿತಾಳನ್ನು ಕೊನೆಯ ಸಲ ಕಂಡದ್ದು 8 ವರ್ಷಗಳ ಹಿಂದೆ, ನಮ್ಮ ಮನೆಯಲ್ಲಿ ದಾನ ಕೊಟ್ಟು ದೇವರು ಮಾಡಿಸಿದ ರಾತ್ರಿ. ಅವತ್ತಿನ ರಾತ್ರಿ ಈಗ ಕಣ್ಣಿಗೆ ಕಟ್ಟುತ್ತಿದೆ. ನಮ್ಮ ಮನೆಗೆ ಅವತ್ತು ಬೇಕಾದವರೆಲ್ಲ ಬಂದಿದ್ದರು. ಮೈಸೂರಿನಿಂದ ನಾನು ಹೋಗಿದ್ದೆ. ಲಲಿತಾಳ ಅಪ್ಪ, ಅಜ್ಜಿ, ಅವ್ವ ಕೂಡ ಬಂದು ಕೂತಿದ್ದರು. ಲಲಿತಾ ಮಾತ್ರ ಇಲ್ಲ. ಚಿಕ್ಕಂದಿನ ನಮ್ಮಿಬ್ಬರ ಓದು ಮುಗಿದು ನಾನು ಮೈಸೂರಿಗೆ ಬಂದು ಲಲಿತಾ ಅಲ್ಲೇ ಮನೆಯಲ್ಲೇ ಇದ್ದರು. ನಾನು ಆಗೀಗ ಊರಿಗೆ ಹೋದಾಗಲೆಲ್ಲ ಏನಾದರೂ ನೆಪದಿಂದ ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತಾಡಿ ಹೋಗುತ್ತಿದ್ದಳು. ಇವತ್ತೇಕೆ ಬಂದಿಲ್ಲ? ಅವರ ಮನೆಗೆ ಹೋದೆ. ಹಟ್ಟಿ ಬಾಗಿಲು ನೂಕಿ ಲಲಿತಾ ಅಂದೆ. ಲಲಿತಾ ಆಚಾರದಲ್ಲಿ ಚಿಕ್ಕ ತಮ್ಮನ ತೊಟ್ಟಿಲು ತೂಗುತ್ತಿದ್ದುದು ನಿಲ್ಲಿಸಿ, ಯಾರದು ಎಂದಳು. ಹಚ್ಚಿಟ್ಟಿದ್ದ ಹಣತೆಯ ಬೆಳಕಲ್ಲಿ ಇದೇ ಮೊದಲ ಸಲ ಲಲಿತಾ ಸೀರೆಯಿಟ್ಟು ನಿಂತಿದ್ದನ್ನು ಕಂಡದ್ದು. ತುಂಬಾ ದೊಡ್ಡ ಹುಡುಗಿಯಾಗಿ ಬಿಟ್ಟಿದ್ದಳು. ಅವಳಿಗೆ ಏನೇನೋ ಹೇಳಬೇಕೆಂದುಕೊಂಡಿದ್ದೆ. ಲಲಿತಾ ಮೊದಲ ಹಾಗೆ ನನ್ನನ್ನು ಕಂಡ ತಕ್ಷಣ ಚಿಮ್ಮಿ ಬಂದು ಮಾತಾಡಿಸದೆ ಗಂಭೀರವಾಗಿ ನಿಂತಿದ್ದಳು. ಸಮೀಪ ಹೋಗಿ, ನಮ್ಮ ಮನೆಗೇಕೆ ಬರಲಿಲ್ಲ ಲಲಿತಾ ಅಂದೆ. ಲಲಿತಾ ಇನ್ಮೇಲೆ ಎಲ್ಲೂ ಹೊರಗೆ ಹೋಗ್ಬಾರ್ದಂತೆ, ನಂಗೆ ಮದುವೆ ಮಾಡ್ತಾರಂತೆ ಎಂದಳು. ಹಾಗೆ ಮುಂದುವರೆದು, ಅದಕ್ಕೆ ಯಾರ ಜೊತೆಯೂ ಮನೆಗೆ ಬಂದರೂ ಮಾತಾಡಬಾರ್ದಂತೆ ಎಂದಳು. ಅವಳ ಮಾತಿನ ಅರ್ಥ ಹೊಳೆಯಲಿಲ್ಲ. ಹೊರಟು ನಿಂತೆ. ಇನ್ನೊಮ್ಮೆ ನೋಡಬೇಕೆನಿಸಿತು. ಲಲಿತಾ ತುಂಬಾ ಸುಂದರವಾಗಿ ಕಂಡಳು. ಬಟ್ಟಲು ಗಣ್ಣುಗಳಿಂದ ಮೊಗೆದು ಕುಡಿಯುವ ಹಾಗೆ ನೋಡುತ್ತಿದ್ದಳು. ತುಂಬಿಕೊಂಡಿದ್ದ ಅವಳು ಅಪ್ಪ, ಅಜ್ಜಿ ಬಂದರೆ ಎಂದು ಒಮ್ಮೆ ನಾನು ನಕ್ಕು ಹೊರಗೆ ಬಂದ ಮೇಲೆ ಒಳಗೆ ಚಿಲಕ ಇಕ್ಕಿದಳು. ಮನೆಗೆ ಬಂದೆ. ಕತೆ ಕೇಳುತ್ತಾ ನಿದ್ದೆ ಹೋದೆ. ಬೆಳಗ್ಗೆ ಮೈಸೂರಿಗೆ ಬಂದು ಬಿಟ್ಟೆ. ಸ್ವಲ್ಪ ದಿನದಲ್ಲೇ ನಮ್ಮ ಮಾವನ ಮಗ ಬಂದಿದ್ದಾಗ ಲಲಿತಾಳ ಮದುವೆಯಾದ ವಿಷಯ ಹೇಳಿದ. ಅವನು ಆ ಮಾತು ಹೇಳಿದಾಗ ನನ್ನೊಳಗಿನಿಂದ ಏನೋ ಕಳೆದು ಹೋದಂತಾಗಿತ್ತು. ಲಲಿತಾಳ ಜೊತೆ ಆಸ್ಪತ್ರೆಯ ಮುಂದಿನ ದೊಡ್ಡ ಮರಗಳ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಕೂತೆ. ಲಲಿತಾಳ ಕಣ್ಣ ಸುತ್ತ ಗೆರೆಗಳು, ನಿಸ್ತೇಜ ಮುಖ, ಹರುಷವೇ ಚಿಮ್ಮುವ ಹಾಗಿದ್ದ ಲಲಿತಾ ಒಣಗಿ ಬಿಟ್ಟಿದ್ದಾಳೆ. ಪಕ್ಕದಲ್ಲಿ ಮಗಳನ್ನು ಕೂರಿಸುತ್ತಾ, ಇವಳು ನನ್ನ 3ನೇ ಮಗಳು ಎಂದಳು. ಇವಗಿಂತ ಚಿಕ್ಕದೊಂದಿದೆ ಎಂದಳು. ಲೆಕ್ಕ ಹಾಕಿದೆ. ಇನ್ನೊಂದು ಗಂಡು ಹುಟ್ಟಿ ಸತ್ತು ಹೋಯಿತು ಎಂದಳು. ದಿಗ್ಭ್ರಮೆ ಆಯಿತು. ಸ್ಥೂಲವಾಗಿ ತನ್ನ ಕತೆ ಹೇಳಿದಳು. ಸಮೀಪದಿಂದ ನೋಡಿದೆ. ಅವತ್ತು ಕೊನೆಯ ಸಲ ಅವಳ ಮನೆಯ ಹಜಾರದಲ್ಲಿ ಕಂಡಿದ್ದ ಸೀರೆ ಇಟ್ಟು ನಿಂತ ಏರಿಳಿಯುವ ಸುಂದರ ದೇಹ ಆಗಿದ್ದು. ಅವತ್ತು ಕೊನೆಯ ಸಲ ಅವಳ ಮನೆಯ ಹಜಾರದಲ್ಲಿ ಕಂಡಿದ್ದ ಸೀರೆ ಇಟ್ಟು ನಿಂತ ಏರಿಳುವ ಸುಂದರ ದೇಹ ಆಗಿದ್ದುದು ಈಗ ಕಬ್ಬಿನ ಸಿಪ್ಪೆಯ ಹಾಗೆ ಚಪ್ಪಟೆಯಾಗಿದೆ. ಜಾಳು ಜಾಳಾದ ಸೀರೆ, ಮಗುವಿಗೂ ಹರಕು ಲಂಗ ಜಂಪರು. ತುಂಬಾ ದುಃಖವಾಯಿತು. 8 ವರ್ಷಗಳಲ್ಲಿ ಅವಳ ಬದುಕಿನ ವಸಂತ ಮುಗಿದು ಹೋಗಿದೆ.
ಅವಳ ವಯಸ್ಸಿನ ಸಾವಿರಾರು ಹುಡುಗಿಯರು ಇನ್ನೂ ಮದುವೆಯಾಗದೆ ಸುಖ ಸ್ವಪ್ನದಿಟ್ಟಿಗೆಯ ಕಟ್ಟಡಗಳಾದ ಕಾಲೇಜುಗಳಲ್ಲಿ ನನ್ನ ಜೊತೆ ಓದುತ್ತಿಲ್ಲವೇ? ಲಲಿತಾ ಎಷ್ಟು ಬೇಗ ಗೃಹಿಣಿಯಾಗಿ ಬಿಟ್ಟಳು. ಗುಮಾಸ್ತನಾದ ಗಂಡನ ಜೊತೆ ವರ್ಗವಾದ ಕಡೆಯೆಲ್ಲ ಒಲೆಯೂಡಿದ ಬಸಿರಾದ ಎತ್ತ ಮತ್ತೆ ಒಲೆಯೂಡುವ ಬಸಿರಾಗುವ ಎರುವ ಲಲಿತಾ ಲಲಿತಾ ತಿರುಗಿ ಆಳಕ್ಕೆ ಇಳಿಯುತ್ತಿದ್ದಾಳೆ. ಲಲಿತಾಳ ಹಾಗೆಯೇ ಸುಂದರವಾಗಿದ್ದ, ಹಾಗೆ ಬಡಕಲಾಗಿದ್ದ ಪುಟ್ಟ ಮಗಳ ಲಂಗನ ಸರಿಸಿ ನೋಡಿ ವಾರದ ಹಿಂದೆ ಇವಳೆಲ್ಲೋ ಆಡ್ತಾ ಇದ್ದಾಗ ನಾಯಿ ಕಚ್ಚಿತ್ತು. ಅದೆಲ್ಲಿ ಹುಚ್ಚು ನಾಯೋ ಅಂತ ಭಯ ಎಂದಳು. ಗಾಯ ಊದಿಕೊಂಡಿತ್ತು. ಇವತ್ತು ಚುಚ್ಚುತ್ತಾರೆಂದು ಆ ಹುಡುಗಿಯ ಕಣ್ಣಲ್ಲಿ ನೀರು ಸೂಸುತ್ತಿತ್ತು. ಡಾಕ್ಟರು ಇನ್ನೆರಡು ದಿನ ನೋಡುವ, ಆಮೇಲೆ ಬೆಂಗಳೂರಿಗೆ ಹೋಗಬೇಕಾಗಬಹುದು ಎಂದಿದ್ದಾರೆ ಎಂದಳು ಲಲಿತಾ. ಈಗ ನಾಯಿ ಕಚ್ಚಿದ್ದು ಬಹಳ ದೊಡ್ಡ ಕಾಯಿಲೆಯಲ್ಲ, ವಾಸಿಯಾಗುತ್ತೆ ಎಂದೆ. ನನ್ನ ಕರ್ಮ ಎಂದ ವೇದಾಂತದ ಮಾತಾಡಿದಳು. ಅವಳ ಜೊತೆ ನಾನು ಹೋಗಿ ಡಾಕ್ಟರನ್ನು ವಿಚಾರಿಸಿದೆ. ಅವರು ಹುಚ್ಚು ನಾಯೇ ಅಂತ ಕಾಣುತ್ತೆ, ಹುಡುಗಿ ಮಾತಲ್ಲಿನ್ನೂ ಹೆಚ್ಚು ಕಡಿಮೆ ಆಗಿಲ್ಲ, ನೋಡುವ ಎಂದರು. ಹೊರಗೆ ಬಂದು ಲಲಿತಾ ಹಠ ಮಾಡಿದರೂ ಬಿಡದೆ ಗಾಡಿ ಮಾಡಿಕೊಟ್ಟೆ. ನಡೆದೇ ಹೋಗುತ್ತೇನೆ ಎಂದ ಲಲಿತಾಳ ಕಡೆ ನೋಡಿದೆ. ಇಂಜೆಕ್ಷನ್ನಿನ ನೋವಿಗೆ ಬಿಕ್ಕುತ್ತಿದ್ದ ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡಿದ್ದಳು. ಗಾಡಿ ಮೇಲೆ ಹತ್ತಿ ಕೂತ ಲಲಿತಾ ಚಾಮುಂಡಿಪುರದಲ್ಲಿದ್ದ ಬಾಡಿಗೆ ಮನೆ ಗುರುತು ಹೇಳಿದಳು. ಬಿಡುವಾದಾಗ ಬನ್ನಿ ಅಂದಳು. ಅವಳ ಮಗುವಿಗೆ ಏನು ಕೊಡಿಸಲೇ ಇಲ್ಲವಲ್ಲ ಎಂದು ಜೇಬಿನಲ್ಲಿದ್ದ ದುಡ್ಡು ತೆಗೆದು ಆ ಮಗುವಿನ ಮಡಿಲಲ್ಲಿಟ್ಟು, ಮಕ್ಕಳಿಗೆ ಏನಾದರೂ ತಿಂಡಿ ತೆಗೆದುಕೊಂಡು ಹೋಗು ಲಲಿತಾ ಎಂದೆ. ಲಲಿತಾ ಬೇಡ ಬೇಡ ಅಂದರೂ ನಾನೊಪ್ಪಲಿಲ್ಲ. ನಾಳೆ ಇಲ್ಲೇ ಬಂದು ನೋಡ್ತೇನೆ ಲಲಿತಾ ಎಂದೆ. ಲಲಿತಾ ನನ್ನ ಕಡೆ ನೋಡುತ್ತಿದ್ದಳು. ಗಾಡಿಯವನು ಕುದುರೆ ಓಡಿಸಿದ. ಭಾರವಾದ ಹೆಜ್ಜೆ ಹಾಕುತ್ತಾ ರೂಮಿನ ಕಡೆ ನಡೆದೆ. ನಾಯಿ ಕಚ್ಚಿದ ನೋವಿನಿಂದ ಬಡತನದಿಂದ ಕಂಗೆಟ್ಟ ಮಗುವನ್ನು ನಿತ್ರಾಣಳಾದ ಲಲಿತಾ ಹೊತ್ತುಕೊಂಡೇ, ಅದು ಅಷ್ಟು ದೂರ ಬರಿಗಾಲಿನಲ್ಲಿ ಇಂಥ ಬಿಸಿಲಿನಲ್ಲಿ ಹೇಗೆ ಹೋಗುತ್ತಿದ್ದಳು ಎಂದು ಯೋಚಿಸಿದೆ. ಕರುಳು ಕಿವಿಚಿದಂತಾಯಿತು. ಕಾಟಿನ ಮೇಲೆ ಅಂಗಾತ ಮಲಗಿ ತಿರುಗಿ ಯೋಚಿಸಿದೆ. ಇಷ್ಟಕ್ಕೂ ನನಗೂ ಲಲಿತಾ ಹೇಳಿಗೂ ಏನು ಸಂಬಂಧ? ಯಾಕಾಗಿ ನಾನಿಷ್ಟು ತಲೆಕೆಡಿಸಿಕೊಳ್ಳಬೇಕು? ಹೀಗೇಕೆ ಒಂದೊಂದು ಸಲ ತೀರಾ ಉದ್ವೇಗಕ್ಕೆ ಒಳಗಾಗುತ್ತೇನೆ. ಲಲಿತಾ ಬೆಳಗ್ಗೆ ಭೇಟಿ ಆದಾಗಿನಿಂದ ಹತ್ತಾರು ಭಾವನೆಗಳು ನನ್ನ ಅಸ್ತಿತ್ವವನ್ನೇ ಅಲ್ಲಾಡಿಸುತ್ತಿವೆ. ಹೊರಗೆ ಬಿಸಿಲ ಝಳ ಸ್ವಲ್ಪ ಕಡಿಮೆಯಾದಂತೆನಿಸಿತು. ಗಾಳಿ ಬೀಸತೊಡಗಿತು. ಜೀವಕ್ಕೆ ಸ್ವಲ್ಪ ನೆಮ್ಮದಿ ಎನಿಸಿತು. ರೆಪ್ಪೆಗಳು ಭಾರವಾಗಿ ಕಣ್ಣು ಮುಚ್ಚಿದೆ. ಮಂಪರು ನಿದ್ದೆ ತುಂಬೆಲ್ಲ ಲಲಿತಾ, ಅವಳ ಮಗಳು, ಹುಚ್ಚು ನಾಯಿ, ಇವಳದೇ ಕನಸು. ಮರುದಿನ ಬೆಳಗ್ಗೆ ಯಾವುದೋ ಕೆಲಸದ ನಿಮಿತ್ತ ಆಸ್ಪತ್ರೆಗೆ ಹೋಗಲಾಗಲಿಲ್ಲ. ಲಲಿತಾಳಿಗೆ ಬಂದು ಕಾಣುತ್ತೇನೆಂದು ಮಾತು ಕೊಟ್ಟಿದ್ದೆ. ಏನು ತಿಳಿದುಕೊಳ್ಳುತ್ತಾಳೋ? ಸಂಜೆ ವಾಕಿಂಗ್ ಹೋಗುವ ಬದಲು ಅವಳ ಮನೆ ಹುಡುಕಿ ಹೋಗಿ ಬಂದರಾಯಿತೆಂದು ನಿಶ್ಚಯಿಸಿದೆ. ಮೈ ಮುರಿಯುತ್ತಾ ಎದ್ದು ರೂಮಿನ ಬಾಗಿಲು ತೆರೆದೆ. ಸಂಜೆಯಾಗಿತ್ತು. ಸಂಪಿಗೆ ಮರದ ಮೇಲೆ 10 ಬಗೆಯ ಹಕ್ಕಿಗಳು ಚಿಲಿಬಿಲಿ ಹುಟ್ಟುತ್ತಿದ್ದವು. ರಸ್ತೆಯಲ್ಲಿ ಪುಟ್ಟ ಮಕ್ಕಳು ಕಣ್ಣು ಕುಕ್ಕುವ ಬಣ್ಣದ ಬಟ್ಟೆ ತೊಟ್ಟು ಕುಪ್ಪಳಿಸುತ್ತಿದ್ದವು. ಮುಖ ತೊಳೆದು ಹೊರಟೆ. ದಾರಿಯುದ್ದಕ್ಕೂ ಮನಸ್ಸಿನಲ್ಲಿ ಲಲಿತಾಳ ಗಂಡನ ಕಂಡಿರದ ಆಕೃತಿಯ ಬಗ್ಗೆ ಏನೇನೋ ಕಲ್ಪನೆಗಳು ಮೂಡತೊಡಗಿದ್ದವು. ಅಲ್ಲಿ ಇಲ್ಲಿ ಸುತ್ತಿ ಚಾಮುಂಡಿಪುರದ ಆ ಕೊಳಕು ಗಲ್ಲಿಯಲ್ಲಿದ್ದ ಲಲಿತಾಳ ಮನೆ ಪತ್ತೆ ಮಾಡಿದೆ. 4-6 ಮನೆಗಳು ಒಂದಕ್ಕೊಂದು ಬೆಸೆದುಕೊಂಡಿದ್ದ ವಠಾರದೊಳಕ್ಕೆ ಕಾಲಿಟ್ಟೆ. ಅಲ್ಲೇ ಮೂಲೆಯಲ್ಲಿದ್ದ ನಲ್ಲಿಯ ಸಮೀಪ 4-6 ಹೆಂಗಸರು ಪಾತ್ರೆಗಳನ್ನು ಹಿಡಿದು ನಿಂತಿದ್ದರು. ನನ್ನ ಕಡೆ ಎಲ್ಲರ ದೃಷ್ಟಿ ಕೇಂದ್ರೀಕೃತವಾಯಿತು. ನನ್ನನ್ನು ಕಂಡ ತಕ್ಷಣ ಲಲಿತಾ ಕೊಡವನ್ನು ಅಲ್ಲೇ ಕಲ್ಲಿನ ಮೇಲಿಟ್ಟು ಬನ್ನಿ ಎಂದರು. ಒಂದು ಸಂದಿಯಿಂದ 2 ರೂಮುಗಳಿದ್ದ ಮನೆಯೊಳಕ್ಕೆ ಕರೆದೊಯ್ದಳು. ಅಡಿಗೆ ರೂಮೊಂದು, ಇಡೀ ಸಂಸಾರ ಕೂರುವ ಮಲಗುವ ಸಾಮಾನು ತುಂಬಿರುವ ರೂಮು. ಇನ್ನೊಂದು ಅವ್ಯವಸ್ಥಿತವಾದ ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಲಲಿತಾಳ ರಕ್ತ ಮಾಂಸದ 4 ತುಣುಕುಗಳು ಮಿಕಿ ನೋಡತೊಡಗಿದವು. ಈ ಮಕ್ಕಳಿಗೆ ಏನಾದರೂ ತಿಂಡಿ ತಂದಿದ್ದರಾಗಿತ್ತು ಎಂದುಕೊಂಡೆ. ನಿಂತೇ ಇದ್ದ ನನ್ನತ್ತ ಮಡಿಸಿಟ್ಟಿದ್ದ ಹಳೆಯ ಕುರ್ಚಿಯೊಂದನ್ನು ಬಿಡಿಸಿ ನೂಕಿ ಕೂತ್ಕೊಳ್ಳಿ ಎಂದು ಲಲಿತಾ ನಲ್ಲಿ ಕಡೆ ಹೋದಳು. ಮನೆಯನ್ನೆಲ್ಲ ದೃಷ್ಟಿಸಿದೆ. 4 ಕಡೆಯೂ ಬಡತನ ಕಾಲೂರಿ ನಿಂತಿತ್ತು. ನೀರು ತುಂಬಿದ ಕೊಡ ಅಡಿಗೆ ಮನೆಯಲ್ಲಿಟ್ಟು ಬಂದ ಲಲಿತಾ, ಮನೆ ತುಂಬಾ ಕೊಳಕು, ಎಷ್ಟು ಮಾಡಿದರೂ ಹುಡುಗರು ಅರಗಿ ಬಿಡುತ್ತವೆ ಎಂದಳು. ಸಣ್ಣದೊಂದು ಕಿಟಕಿ ಇದ್ದ
ಉಸಿರು ಕಟ್ಟಿಸುವಂತ ಈ ಗೂಡಿನಲ್ಲಿ ಹೇಗೆ 6 ಜೀವಗಳು ಉಸಿರಾಡುತ್ತವೆ ಎಂದು ಯೋಚಿಸಿದೆ. ಹೊರಗೆ ಬೆಳಕಿದ್ದರೂ ಒಳಗೆ ಕತ್ತಲು. ಕಾಲು ಚಾಚಿತ್ತು. ಲಲಿತಾ ಲೈಟ್ ಹಾಕಿ ಅಡಿಗೆ ಮನೆಗೆ ಹೋದಳು. ನಾನು ಕಾಫಿ ಗೀಫಿ ಏನೂ ಬೇಡ ಲಲಿತಾ ಎಂದೆ. ಲಲಿತಾ ಕೇಳಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಕಾಫಿ ತಂದು ಕೊಟ್ಟಳು. ಅವಳ ಮನಸ್ಸಿನ ತೃಪ್ತಿಗಾಗಿ ಕುಡಿದೆ. ಅವಳು ನಾಯಿ ಕಚ್ಚಿದ ಹುಡುಗಿಯ ಸಮೀಪ ಕೂರುತ್ತಾ ಅವರೂ ಬರುವ ಹೊತ್ತಾಯ್ತು ಎಂದಳು. ಬೆಳಗ್ಗೆ ಆಸ್ಪತ್ರೆಗೆ ಬಂದು ನೋಡಲಿಕ್ಕಾಗಲಿಲ್ಲ ಲಲಿತಾ ಎಂದೆ. ಡಾಕ್ಟರು ಯಾವುದನ್ನು ನಾಳೆ ಖಚಿತವಾಗಿ ಹೇಳ್ತೀನಿ ಅಂದಿದ್ದಾರೆ ಎಂದಳು. ಹರಿದ ಚಾಪೆಯ ಮೇಲೆ ಮಲಗಿದ್ದ ನಾಯಿ ಕಚ್ಚಿದ ಹುಡುಗಿ ನಿನ್ನೆಗಿಂತ ಬಾಡಿ ಹೋಗಿತ್ತು. ಅದಕ್ಕಿಂತ ಸ್ವಲ್ಪ ದೊಡ್ಡ ಹುಡುಗಿ ಕೈ ಮಗುವನ್ನು ಮಡಿಲಲ್ಲಿ ಕೂರಿಸಿಕೊಂಡು ನಮ್ಮ ಮಾತನ್ನು ಬಾಯಿ ಬಿಟ್ಟು ಕೇಳುತ್ತಾ ಕೂತಿತ್ತು. ಇನ್ನೊಂದು ಹುಡುಗ ಮಗ್ಗಿ ಗಟ್ಟಿ ಮಾಡುವುದನ್ನು ನಿಲ್ಲಿಸಿ ಕೂತಿತ್ತು. ಲಲಿತಳ ಜೊತೆ ಅವಳ ತಂದೆಯ ವಿಷಯ ಎತ್ತಿದೆ. ಲಲಿತ ಗಂಡನಿಗೂ ನನ್ನ ಅಪ್ಪನಿಗೂ ಯಾವುದೋ ವಿಚಾರಕ್ಕೆ ಆಗಿದ್ದ ಜಗಳ. ನೀನು ಸತ್ತರೂ ಅವಳನ್ನು ನಿನ್ನ ಮನೆ ಮೆಟ್ಟಿಲು ಮೆಟ್ಟಿಸಲ್ಲ ಎಂದು ಅಪ್ಪನಿಗೆ ತನ್ನ ಗಂಡ ಹೇಳಿ ಬಂದದ್ದು. ಹೀಗೆ 10 ವಿಷಯಗಳನ್ನು ಹೇಳಿದಳು. ಅವಳ ಮಾತಿನಿಂದ ಅವಳ ಗಂಡನ ಸಣ್ಣತನ ಪರಿಚಯವಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಅವಳ ಗಂಡ ಬಂದ. ಮುಳ್ಳು ಮುಖದ ಹೊಟ್ಟೆಯ ಮೇಲಕ್ಕೆ ದೊಗಲೆ ಪ್ಯಾಂಟನ್ನು ಚರ್ಮದ ಬೆಲ್ಟಿನಿಂದ ಬಿಗಿದು ಕಟ್ಟಿದ್ದ. ಅವನು ಬಂದ ತಕ್ಷಣ ಎದ್ದು ನಿಂತ ಲಲಿತಾ ನನ್ನನ್ನು ಅವನಿಗೆ ಪರಿಚಯ ಮಾಡಿಕೊಟ್ಟಳು. ಅವನು ಲಲಿತಾಳ ಹಾಗೆ ಅವಳ ಮಕ್ಕಳ ಹಾಗೆ ಬಡಕಲಾಗಿರದೆ ಕಟ್ಟುಮಸ್ತಾಗಿದ್ದ. ಉದಾಸೀನದಿಂದಲೇ ನನ್ನ ಕಡೆ ನೋಡಿ ಒಂದೆರಡು ಮಾತಾಡಿ ದೊಗಲೆ ಪ್ಯಾಂಟು ಶರ್ಟುಗಳನ್ನು ಬಿಚ್ಚಿ ಗೂಟಕ್ಕೆ ಸಿಕ್ಕಿಸಿ ನನ್ನ ಕಡೆ ನೋಡದೆ ಟವಲೊಂದನ್ನು ಹೆಗಲ ಮೇಲೆ ಹಾಕಿ ಹೊರಗೆ ಬಾತ್ರೂಮ್ನ ಕಡೆ ಹೋದ. ಹೋಗ್ತೀನಿ ಲಲಿತಾ, ನಾಳೆ ಆಸ್ಪತ್ರೆಗೆ ಬರ್ತೀನಿ ಎಂದೆ. ಬೇಜಾರು ಮಾಡಿಕೋಬೇಡಿ, ಅವರ ರೀತಿಯ ಹಾಗೆ ಅಂದಳು. ಕನಿಕರವಾಯಿತು. ಅವನು ತಿರುಗಿ ಬಂದ. ರೋಮ ತುಂಬಿದ್ದ ತೊಡೆಗಳನ್ನು ಒರೆಸಿಕೊಳ್ಳುತ್ತಾ ನಮ್ಮ ಮನೆ ಇಲ್ಲದೆ ಅಂತ ಹೇಗೊತ್ತಾಯ್ತು ಅಂದ. ನಿನ್ನೆ ಆಸ್ಪತ್ರೆಯಲ್ಲಿ ಲಲಿತಾ ಸಿಕ್ಕಿ ಹೇಳಿದ್ದನ್ನು ಹೇಳಿದೆ. ಅಡಿಗೆ ಮನೆಯೊಳಗೆ ಹೋದ. ಲಲಿತಳನ್ನು ಏನೋ ಅಂದ. ನನಗೆ ಸ್ಪಷ್ಟವಾಗಿ ಕೇಳಿಸಲಿಲ್ಲ. ಹೊರಟು ನಿಂತೆ. ಅವನು ಹೊರಗೆ ಬಂದು ಗಡಸು ಧ್ವನಿಯಲ್ಲಿ ಇವಳ ಅಪ್ಪನಿಗೆ ನಾವಿಲ್ಲಿದ್ದೀವಿ ಅಂತ ಹೇಳಬೇಡಿ ಎಂದ. ಆಗಲಿ ಎಂದೆ. ಲಲಿತಾ ಅವನ ಹಿಂದೆ ಜೋಲು ಮುಖ ಮಾಡಿ ನಿಂತಿದ್ದಳು. ಬರ್ತೀನಿ ಎಂದಷ್ಟೇ ಹೇಳಿ ಅಲ್ಲಿಂದ ಸರಸರ ಹೊರಟೆ. ಡಾಕ್ಟರು 2 ದಿನದೊಳಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ, ಇಲ್ಲದಿದ್ದರೆ ತೊಂದರೆ ಆಗುತ್ತೆ ಅಂದರು. ಲಲಿತಾ ಅಳಮುಖ ಮಾಡಿಕೊಂಡು ನಿಂತಿದ್ದಳು. ನಾನು ಆಗಲಿ ಸಾರ್ ಅಂದೆ. ಲಲಿತಾಳನ್ನು ಹೊರಗೆ ಕಲ್ಲು ಬೆಂಚಿನ ಮೇಲೆ ಸ್ವಲ್ಪ ಹೊತ್ತು ಕೂತಿರು, ಲಲಿತಾ ಬಂದೆ ಎಂದು ಹೇಳಿ ನನಗೆ ಬಹಳ ಸ್ನೇಹಿತರಾದ ಡಾಕ್ಟರ್ ಒಬ್ಬರನ್ನು ನೋಡಲು ಹೋದೆ. ಅವರು ಸಿಕ್ಕಿದರು. ಅವರಿಗೆ ವಿಷಯ ತಿಳಿಸಿದೆ. ಅವರು ತುಂಬಾ ತೊಂದರೆಯಾದರೂ ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದು RMO ಅವರಿಂದ ಒಂದು ಕಾಗದ ಬರೆಸಿಕೊಟ್ಟರು. ಕಾಗದವನ್ನು ಲಲಿತಾಳ ಕೈಲಿಡುತ್ತಾ, ಈ ಸಂಜೆಯೇ ನಿನ್ನ ಗಂಡನ ಜೊತೆ ಬೆಂಗಳೂರಿಗೆ ಹೋಗಿ ಈ ಮಗುನ ಅಡ್ಮಿಟ್ ಮಾಡಿಬಿಡು. ಕಾಗದ ಕಂಡ ಕೂಡಲೇ ಅವರು ಇಂಟ್ರೆಸ್ಟ್ ಆಗಿ ನೋಡ್ಕೊಳ್ತಾರೆ ಎಂದೆ. ಲಲಿತಾ ಮಾತಾಡಲಿಲ್ಲ. ಹೆಗಲ ಮೇಲೆ ಇಂಜೆಕ್ಷನ್ನಿನ ನೋವಿಗೆ ನರಳುತ್ತಾ ನಿಸ್ತೇಜವಾಗಿ ಬಿದ್ದಿದ್ದ ಮಗುವನ್ನು ಹೊತ್ತ ಲಲಿತಾ ಆಸ್ಪತ್ರೆಯ ಮೆಟ್ಟಿಲುಗಳನ್ನು ಇಳಿಯಲು ಪ್ರಯಾಸ ಪಡುತ್ತಿದ್ದಳು. ನಾನು ಅವಳ ಮಗುವನ್ನು ಕರೆದುಕೊಂಡು ನಿಧಾನವಾಗಿ ಇಳಿ ಲಲಿತಾ ಅಂದೆ. ಲಲಿತಾ ನಿಧಾನವಾಗಿ ಇಳಿದು ದಣಿದು ನಿಂತಳು. ಸ್ವಲ್ಪ ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿದು ಹೋಗುವೆಯಂತೆ, ಬಾ ಲಲಿತಾ ಅಂದೆ. ಒಪ್ಪಲಿಲ್ಲ. ಮನೆಯಲ್ಲಿ ಮಕ್ಕಳೆಲ್ಲ ರಂಪ ಮಾಡ್ತಿರ್ತಾವೆ ಎಂದು ನನ್ನಿಂದ ಮಗಳನ್ನು ಕರೆದುಕೊಂಡಳು. ಇಲ್ಲೇ ನಿಂತಿರು ಲಲಿತಾ, ಗಾಡಿ ತರ್ತೀನಿ ಎಂದು ಹೊರಟೆ. ಬೇಡ ಅಂದಳು. ಎಂಥ ಕಷ್ಟದಲ್ಲೂ ಇಂಥ ಸ್ವಾಭಿಮಾನ ತುಷ್ಟ ಗಂಡನಾದರೂ ಅವನ ಮೇಲೆ ಕಿಂಚಿತ್ತೂ ಕೋಪಗೊಳ್ಳದ ಪ್ರೀತಿ. ಗಾಡಿಯ ಮೇಲೆ ಹತ್ತಿ ಕೂತ ಲಲಿತಾ ನೆನ್ನೆಯ ಹಾಗೆ ಮನೆಯ ಕಡೆ ಬನ್ನಿ ಎಂದು ಕರೆಯಲಿಲ್ಲ. ನಾನೇ 3-4 ದಿವಸ ಬಿಟ್ಟು ಬರ್ತೀನಿ, ಅಷ್ಟರಲ್ಲಿ ಸೇರಿಸಿ ಬರ್ತೀಯಲ್ಲ ಎಂದೆ. ಏನು ಮಾತಾಡಬೇಕಿತ್ತೋ ಮಾತಾಡಲಾಗದೆ ಸಂಕಟ ಪಡುತ್ತಾ ನನ್ನ ಕಡೆ ನೋಡಿದಳು. ಉಕ್ಕಿ ಬಂದ ದುಃಖ, ಅಸಹಾಯಕ ಭಾವ ಹಾಗೆ ಅವಳ ಕಣ್ಣುಗಳಲ್ಲಿ ಅದುಮಿಟ್ಟ ಆಗಿತ್ತು. ಗಾಡಿ ಮುಂದೆ ಮುಂದೆ ಸಾಗಿತು. ನಾನು ನಿಂತೇ ಇದ್ದೆ. ನನ್ನ ಕಣ್ಣುಗಳು ತೇವದಿಂದ ಗಾಡಿ ಹೋದ ಕಡೆ ನೆಟ್ಟಿದ್ದವು. ಎದೆ ತುಂಬ ಭಾರವಾಗಿತ್ತು. ಕಾಲೇಜಿನ ಮುಂದಿನ ಪಾರ್ಕಿನಲ್ಲಿ ಕೂತೆ. ಗಿಡ ಮರಗಳು ಚಿಗುರಿ ಹಸಿರು ಕೆಂಪಿನಲ್ಲಿ ಮೈ ತೊಳೆದು ನಳನಳಿಸುತ್ತಿದ್ದವು. ನೆಲ ಮಾತ್ರ ಒಣಗಿ ಕರಕಾಗಿತ್ತು.
ಈ ಏಪ್ರಿಲ್ ತಿಂಗಳ ಸುರಿಯುವ ಬಿಸಿಲ ಬೆಂಕಿಯಲ್ಲೂ ಗಿಡಮರಗಳು ಚಿಗುರಿ ಕಂಗೊಳಿಸುವುದನ್ನು ಕಂಡು ವಿಸ್ಮಯವಾಯಿತು. ಸೃಷ್ಟಿ ತುಂಬ ವಿಚಿತ್ರವೆನಿಸಿತು. ಹಾಗೆ ಮನಸ್ಸು ಲಲಿತಳತ್ತ ತಿರುಗಿತು. ಲಲಿತಳಿಗೆ ನನಗೆ ಲಲಿತ ಏನಾಗಬೇಕು ಅನ್ನುವ ಪ್ರಶ್ನೆ ಈಗ ಕಾಡಲಿಲ್ಲ. ಬೀಸುತ್ತಿದ್ದ ಗಾಳಿಗೆ ನೆನಪಿನ ಹಾಳೆಗಳು ಪಟಪಟನೆ ತೆರೆದವು. 8 ವರ್ಷಗಳಲ್ಲಿ ಲಲಿತ ನಾನು ಬೇರೆ ಬೇರೆಯಾಗಿ ಒಬ್ಬರನ್ನೊಬ್ಬರು ನೋಡಿರದಿದ್ದರೂ, ನಾವಿಬ್ಬರೂ ತೀರಾ ಭಿನ್ನ ಭಿನ್ನವಾದ ಸಂಸ್ಕಾರಗಳಲ್ಲಿ ಹುಟ್ಟಿ ಬೆಳೆದವರಾಗಿದ್ದರೂ, ಯಾವುದೋ ತಂತು ನಮ್ಮ ಬಾಲ್ಯದ ಹೃದಯಗಳನ್ನು ಬೆಸೆದುದು, ನಾವು ಒಂದಾಗಿ ಹಾಡಿ ಕುಣಿದು ಕುಪ್ಪಳಿಸಿದುದು ನೆನಪಾಗತೊಡಗಿತು. ದೂರದ ಹಳ್ಳಿಗೆ ನಾನು ಲಲಿತ ಒಟ್ಟಿಗೆ ಓದಲು ಹೋಗುತ್ತಿದ್ದೆವು. ನಮ್ಮ ಹಾಗೆ ದೂರದ ಹಳ್ಳಿಗಳಿಂದ ಶಾಲೆಗೆ ಬಂದಿದ್ದ ಹುಡುಗರೆಲ್ಲ ಮಧ್ಯಾಹ್ನ ಆ ಊರ ಕೆರೆಯ ಏರಿಯ ಮೇಲೆ ಸಾಲಾಗಿದ್ದ ಹೊಂಗೆ ಮರಗಳ ಕೆಳಗೆ ಕೂತು ಮನೆ ಹಿಂದ ಬೆಳಗ್ಗೆ ತಂದಿದ್ದ ಊಟ ಮಾಡುತ್ತಿದ್ದೆವು. ನಾನು ಲಲಿತ ಮಾತ್ರ ಒಟ್ಟಿಗೆ. ನನ್ನ ಊಟ ಲಲಿತ ತಿನ್ನುತ್ತಿರಲಿಲ್ಲ. ಅವಳ ಮನೆಯ ರುಚಿ ರುಚಿಯಾದ ತಿಂಡಿ ನನಗೆ ಕೊಡದೆ ಲಲಿತ ಯಾವತ್ತೂ ಒಬ್ಬಳೇ ತಿನ್ನುತ್ತಿರಲಿಲ್ಲ. ನಾನು ನಮ್ಮ ಮನೆಯಲ್ಲಿ ವಿಶೇಷ ಮಾಡಿ ಕಳಿಸಿದ್ದ ದಿನ ಸ್ವಲ್ಪ ತಿನ್ನು ಲಲಿತ, ಏನೂ ಆಗಲ್ಲ ಅನ್ನುತ್ತಿದ್ದೆ. ಲಲಿತ ಮಾತ್ರ ನಮ್ಮ ಅಜ್ಜಿ ಹೇಳ್ತಾರೆ, ನಾವು ಬ್ರಾಹ್ಮಣರು ಶೂದ್ರನ ಮನೆ ತಿಂಡಿ ತಿಂದ್ರೆ ನರಕಕ್ಕೋಗ್ತೀವಂತಪ್ಪ ಎಂದಾಗ ಅಜ್ಜನ ಬಾಯಿಂದ ಆಗಾಗ ನರಕದ ವರ್ಣನೆಗಳನ್ನು ಕೇಳಿದ್ದ ನಾನು ಸುಮ್ಮನಾಗುತ್ತಿದ್ದೆ. ದೀಪಾವಳಿ ಹಬ್ಬ ಬಂದರೆ ಸಾಕು, ಊರಲ್ಲಿ ಇನ್ನೆಲ್ಲೂ ಸಿಕ್ಕದ ಡೇಲಿಯಾ ಹೂವು ನಮ್ಮ ತೋಟದಲ್ಲಿ ರಾಶಿ ರಾಶಿಯಾಗಿ ಬಿಟ್ಟಿರುತ್ತಿತ್ತು. ನಮ್ಮ ಮಾವ ಮೈಸೂರಿನಿಂದ ಬೀಜ ತಂದು ಬೆಳೆಸಿದ್ದ. ಹಬ್ಬದ ದಿನ ಎಲ್ಲರ ದನಗಳ ಕತ್ತಿಗೆ, ಹೆಂಗಸರ ತಲೆಗೆ ಬರೀ ಚೆಂಡು ಹೂಗಳಷ್ಟೇ ಗತಿ. ನಮಗೆ ಮಾತ್ರ 10 ಬಣ್ಣದ ಡೇಲಿಯಾ ಹೂಗಳು. ಹಬ್ಬದ ಹಿಂದಿನ ದಿನದ ಸಂಜೆಯೇ ನನ್ನ ಜೊತೆ ಬಂದ ಲಲಿತ ಹೊರಲಾರದಷ್ಟು ಹೂವು ಕೊಯ್ದು ಹೊತ್ತುಕೊಂಡು ಹೋಗುತ್ತಿದ್ದಳು. ನಮ್ಮೆಲ್ಲರಿಗೂ ಹೊಸ ಬಟ್ಟೆ ಸಿಕ್ಕುತ್ತಿದ್ದುದು ಇಂಥ ಹಬ್ಬಗಳಲ್ಲೇ ಮಾತ್ರ. ನಾನು ಹೊಸ ಬಟ್ಟೆ ತೊಟ್ಟು ದೇವಸ್ಥಾನದ ಕಡೆಗೆ ಓಡಿದೆ. ಲಲಿತ ಕೂಡ ಹೊಸ ಬಟ್ಟೆ ಇಟ್ಟು ತಲೆ ತುಂಬ ನಮ್ಮ ತೋಟದ ಹೂವು ಮುಡಿದು ಚಿಮ್ಮುತ್ತಾ ಬಂದಿದ್ದಳು. ದೇವರ ವಾಹನ ಮರೆಸುವುದಕ್ಕಾಗಿ ಶೃಂಗಾರ ಮಾಡುತ್ತಿದ್ದುದನ್ನು ನಮ್ಮ ಮನೆ ಆಳುಗಳೆಲ್ಲ ಅವತ್ತು ಕೆಲಸಕ್ಕೆ ಬರದೆ ದೇವಸ್ಥಾನದ ಮುಂದೆ ಆವೇಶದಿಂದ ತಮಟೆ ಬಾರಿಸುವುದನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಮ್ಮನ್ನೇ ಮರೆತು ಬಿಡುತ್ತಿದ್ದೆವು. 10 ನೆನಪುಗಳು ಕಣ್ಣು ಕಟ್ಟಿದವು. ಮನಸ್ಸು ಹಗುರವಾಗಿತ್ತು. ಬೀದಿ ದೀಪಗಳೆಲ್ಲ ಆಗಲೇ ಹತ್ತಿ ಉರಿಯತೊಡಗಿದ್ದವು. ಎದ್ದು ಹೊರಟೆ. 3 ಗಂಟೆಯ ಸಮಯ. 4 ದಿನವಾಯಿತು. ಲಲಿತಳ ಮಗುವಿನ ವಿಚಾರ ತಿಳಿದು ಬರುವ ಎಂದು ಅವಳ ಮನೆಯ ಕಡೆ ಹೊರಟೆ. ಬಿಸಿಲು ಇಳಿಮುಖವಾಗಿತ್ತು. ಲಲಿತಳ ಗಂಡನ ಅನಾದರ, ಅಸಭ್ಯತೆಯ ಮುಖ ನೆನಪಾಯಿತು. ಲಲಿತಳಿಗೆ ಯಾವ ಪಾಪಕ್ಕಾಗಿ ಇಂಥ ಗಂಡ ಸಿಕ್ಕಿದ ಎಂದು ಕೊರಗಿದೆ. ವಠಾರದೊಳಗೆ ಕಾಲಿಡುತ್ತಿದ್ದಂತೆಯೇ ನಿಶ್ಶಬ್ದವನ್ನು ಹೀರುವ ಹಾಗೆ ಕ್ಷೀಣವಾಗಿ ಕಿರುಚಿಕೊಳ್ಳುತ್ತಿದ್ದ ಅವಳ ಮಗಳ ದನಿ ಕೇಳಿ ಉಸಿರು ಕಟ್ಟಿದಂತಾಯಿತು. ಒಂದು ಕ್ಷಣ ನಿಂತು ತೆರೆದೇ ಇದ್ದ ಬಾಗಿಲೊಳಗೆ ಕಣ್ಣು ಹಾಯಿಸಿದೆ. ಮೂಲೆಯಲ್ಲಿ ನರಳುತ್ತಾ ಕಿರುಚುತ್ತಿರುವ ಮಗಳನ್ನು ನೋಡುತ್ತಾ ಇನ್ನೊಂದು ಕೈ ಮಗುವಿಗೆ ಜೋತು ಬಿದ್ದ ಮಲೆಯನ್ನು ನೋಡಿ ದಿಕ್ಕೇ ಇಲ್ಲದ ಪರದೇಶಿಯಂತೆ ಕೂತ ಲಲಿತಳನ್ನು ನೋಡಿದೆ. ಉದ್ದವಾಗಿ ಉಸಿರು ಬಿಟ್ಟೆ. ಲಲಿತಳ ಕಣ್ಣುಗಳು ಆಳಕ್ಕಿಳಿದಿದ್ದವು. ಯಾಕೆ ಲಲಿತ ಬೆಂಗಳೂರಿಗೆ ಹೋಗಲಿಲ್ಲವೇ ಅಂದೆ. ಲಲಿತ ಬಿಕ್ಕಿ ಬಿಕ್ಕಿ ಅತ್ತಳು. ಹಾಲು ಕುಡಿಯುವುದನ್ನು ಬಿಟ್ಟು ಮಗು ದಿಗಿಲಿನಿಂದ ಚಿಟ್ಟನ ಚೀರಿತು. ಅದನ್ನು ಸುಮ್ಮನಾಗಿಸುತ್ತಾ ಲಲಿತ ಕಣ್ಣೊರೆಸಿಕೊಂಡಳು. ಯಾಕೆ ಲಲಿತ, ಆದದ್ದಾದರೂ ಏನು ಎಂದು ಒಂದೇ ಉಸಿರಿಗೆ ಕೇಳಿದೆ. ಲಲಿತ ಸುಮ್ಮನೆ ಇದ್ದಳು. ನಿನ್ನ ಗಂಡ ಏನು ಹೇಳಿದ ಎಂದೆ. ಸ್ವಲ್ಪ ಹೊತ್ತಾದ ಮೇಲೆ ನಿಧಾನವಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ನಡೆದ ಸ್ಥಿತಿ ಹೇಳಿದಳು. ಅವನು ಅಷ್ಟು ಹಣ ಎಲ್ಲಿ ತರೋದು, ಸ್ವಲ್ಪ ದಿನ ಹೀಗೆ ಕಿರುಚುತ್ತಾ ಹಾಗೆ ನಿಂತೋಗ್ತದಂತೆ ಎಂದು ಹೇಳಿದ್ದ. ಹಳ್ಳಿಯ ಮುಗ್ಧ ಹೆಣ್ಣನ್ನು ರಾಕ್ಷಸನ ಹಾಗೆ ಹಿಂಡಿ ಇನ್ನೂ ಅವಳನ್ನು ಹಿಂಡುತ್ತಲೇ ಇದ್ದ. ಅವನ ಮೃಗ ಪ್ರವೃತ್ತಿಗೆ ಹೇಸಿಗೆಯಾಯಿತು. ಅಲ್ಲಿಂದ ನೇರವಾಗಿ ರೂಮ್ಗೆ ಬಂದೆ. ಪಾಸ್ಬುಕ್ ತೆಗೆದುಕೊಂಡು ಕಾಲೇಜಿನ ಸೊಸೈಟಿಗೆ ಹೋದೆ. ಆಗಲೇ ಅಕೌಂಟ್ ಕ್ಲೋಸ್ ಆಗಿತ್ತು. ಪರಿಚಯವಿದ್ದ ಮ್ಯಾನೇಜರ್ ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನಾಳೆ ಡೇಟ್ಗೆ ಚೆಕ್ ಬರೆದು ಕೊಡಿ ಸಾರ್, ನನ್ನ ಸ್ವಂತದ್ದೇ ಕೊಟ್ಟಿರ್ತೇನೆ ಎಂದ. ಅವನಿಂದ ದುಡ್ಡು ತೆಗೆದುಕೊಂಡು ಸೈಕಲ್ ಹತ್ತಿ ಲಲಿತಳ ಮನೆಗೆ ಹೋದೆ. ಲಲಿತಳ ಮುಂದೆ ಹಣ ಇಟ್ಟೆ. ಈ ಸಂಜೆ ಬಸ್ಸಿಗೆ ಕರೆದುಕೊಂಡು ಹೋಗು ಲಲಿತ ಅಂದೆ. ಕಿರುಚಿ ದಣಿದು ಹೋದ ಹುಡುಗಿ ನಿದ್ದೆ ಹೋಗಿತ್ತು. ಲಲಿತ ಮೌನವಾಗಿದ್ದಳು. ದುಃಖವನ್ನು ನುಂಗಿ ದಿನವೂ ಮೌನದ ಮುದ್ದೆಯಾಗುತ್ತಿದ್ದ
ಲಲಿತಳನ್ನು ನೋಡಲಾಗಲಿಲ್ಲ. ತುಂಬಾ ಸಂಕಟವಾಯಿತು. ಕಣ್ಣಿಂದ ಪಟಪಟನೆ 4 ಹನಿ ಉದುರಿದವು. ರೂಮಿಗೆ ಬಂದೆ. ಕಣ್ಣಿಗೆ ಕತ್ತಲೆ ಕಟ್ಟಿ ಎಲ್ಲ ಶೂನ್ಯ ಅನ್ನಿಸಿತು. ಒಂದೊಂದು ಸಲ ಇದೆಲ್ಲ ಯಾರಿಗೆ ಬೇಕು ಅನ್ನಿಸಿದರೂ ಅವ್ವ ಹೇಳುತ್ತಿದ್ದುದು ತಟ್ಟನೆ ನೆನಪಾಗುತ್ತದೆ. ಮನುಷ್ಯರ ಅಂದಮೇಲೆ ಒಬ್ಬರಿಗೊಬ್ಬರು ದುಃಖದಲ್ಲಿ ಆಗದಿದ್ದರೆ ಹುಟ್ಟಿ ಏನು ತಾನೇ ಮಾಡಿದ ಹಾಗಾಯ್ತು. ನಾವೊಬ್ಬರಿಗೆ ಮಾಡಿದ್ರೆ ನಮಗೊಬ್ಬರು ಮಾಡ್ತಾರೆ. ಹೀಗೆ ಇನ್ನೂ ಹೇಳುತ್ತಿದ್ದ ನನ್ನ ಅವ್ವನ ಮಾತುಗಳು ನನ್ನ ಹಾಗೆ ವಿಚಾರ ಮಾಡಿ ಹೇಳುವ ಬರೆಯುವ ಬುದ್ಧಿ ಜನ್ಯ ಮಾತಲ್ಲ. ಅವು ಅಂತಃಕರಣದ ಮಾತುಗಳು. ನನ್ನ ಬಗ್ಗೆ, ಈ ಜಗತ್ತಿನ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಬೇಕು, ವಿಚಾರವಂತನಾಗಿ ಬದುಕಬೇಕು ಎನ್ನುವ ಉತ್ಕಟ ಆಕಾಂಕ್ಷೆಯಿಂದ ಫಿಲಾಸಫಿಯನ್ನು ನನ್ನ ಓದಿಗೆ ಆಯ್ದುಕೊಂಡೆ. ಹಲವಾರು ತಾತ್ವಿಕರ 100 ಪುಸ್ತಕವನ್ನು ಓದಿದೆ. ಅರ್ಥ ಮಾಡಿಕೊಂಡು ನನ್ನ ಜ್ಞಾನವಾಗಿಸಿಕೊಳ್ಳಲು ಹಗಲು ಇರುಳು ಎಣಗಿದೆ. ಸ್ವಲ್ಪ ದಿನದಲ್ಲಿ ಸಾಕಷ್ಟು ತಿಳಿದುಕೊಂಡೆ. ವಿಚಾರವಂತನಾದೆ ಅನ್ನಿಸಿತು. ಹಳ್ಳಿಗೆ ಹೋದೆ. ನನ್ನ ಅವ್ವ ಕೆಟ್ಟು ಬಂದ ಮಗಳನ್ನು, ಅವಳ ಗಂಡ ಮಕ್ಕಳು ಎಲ್ಲರನ್ನೂ ನನ್ನ ಮನೆಗೆ ಕರೆದು ತಂದು ತುಂಬಿಕೊಂಡಿದ್ದಳು. ನನಗೆ ಇಷ್ಟವಾಗಲಿಲ್ಲ. ಸಿಡುಕಿದೆ. ಅವ್ವ ಅವತ್ತು ಹೇಳಿದ ಮಾತುಗಳು ಇನ್ನೂ ನನ್ನ ಕರುಳು ಕತ್ತರಿಸುತ್ತಿವೆ. 10 ಸಲ ನಾನೆಂಥ ಹೃದಯಹೀನ ಪಶು ಎಂದು ಶಪಿಸಿಕೊಳ್ಳುತ್ತಿದ್ದೇನೆ. ನನ್ನ ಅಕ್ಕನ ಬಗ್ಗೆ ನಾನು ಆಡಿದ ಮಾತುಗಳನ್ನು ಕೇಳಿ ನನ್ನ ಅವ್ವ ಅಂದು ಹಾಕಿದ ಕಣ್ಣೀರ ಹನಿಗಳಿನ್ನೂ ನನ್ನನ್ನು ಸುಡುತ್ತಿವೆ. ಮಾನವೀಯತೆ ಇಲ್ಲದ ಎಲ್ಲ ಜ್ಞಾನ, ವಿದ್ಯೆ, ಸಂಪತ್ತು ಎಷ್ಟಿದ್ದರೂ ನಿರರ್ಥಕವೆಂದು ಈಗ ಅರಿವಾಗುತ್ತಿದೆ. ಹೌದು, ಇವತ್ತಿಗೆ 15 ದಿನಗಳಾದವು. ಲಲಿತಳ ಮಗು ಇಷ್ಟರಲ್ಲಿ ಹುಷಾರಾಗಿ ಬಂದಿರಬೇಕು. ಹುಚ್ಚುನಾಯಿ ಕಚ್ಚಿದ್ದು ವಾಸಿಯಾಗುವುದು ಬಹಳ ಕಷ್ಟವೇನಲ್ಲ. ಮತ್ತೆ ಲಲಿತಳ ಗಂಡ ಏನು ಮಾಡಿರ್ತಾನೋ ಎಂದು ಅನುಮಾನ. ಲಲಿತಳ ಮನೆಗೆ ಹೊರಟೆ. ಹೊತ್ತು ಮುಳುಗುವ ಹೊತ್ತು ದೊಡ್ಡ ದೊಡ್ಡ ಮರಗಳ ಕೆಳಗೆ ಕಪ್ಪಗೆ ಹಾಸಿದ್ದ ಟಾರು ರಸ್ತೆಯ ಮೇಲೆ ಹೊರಟೆ. ಮರಗಳು ಕತ್ತಲನ್ನು ಕುಕ್ಕುತ್ತಿದ್ದವು. ಕಪ್ಪು ಬಣ್ಣ ಅನಿಷ್ಟದ ಸಂಕೇತ ಅಲ್ಲವೇ, ಬರೀ ಮನಸ್ಸಿನ ಭ್ರಮೆ ಅನ್ನುತ್ತಾ ಲಲಿತಳ ಮನೆ ಮುಟ್ಟಿದೆ. ಹೊರಗೆ ಬಾಗಿಲಲ್ಲಿ ಒಂದಿಬ್ಬರು ಹೆಂಗಸರು ನಿಂತಿದ್ದರು. ಇಳಿ ವಯಸ್ಸಿನ ಹೆಂಗಸನ್ನು ಲಲಿತ ಬೆಂಗಳೂರಿನಿಂದ ಬಂದಿಲ್ಲವೇ ಅಂದೆ. ಆಕೆ ಬೆಂಗಳೂರಿಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಆ ಮೊಗ ಹಗಲು ರಾತ್ರಿ ಕಿರುಚಿ ಕಿರುಚಿ 4 ದಿನದ ಹಿಂದೆ ಸತ್ತೋಯ್ತು ಎಂದಳು. ಕರುಳಿರಿದಂತಾಯಿತು ನನಗೆ. ಲಲಿತಮ್ಮೋರು ನಿಮಗೇನಾಗಬೇಕು ಎಂದು ಇನ್ನೊಬ್ಬಳು, ಅವತ್ತು ದುಡ್ಡು ಕೊಟ್ಟು ಹೋಗಿದ್ದವರು ನೀವೇ ಅಲ್ವಾ ಅಂದಾಗ ಹೌದು ಎಂದೆ. ಆಕೆ ಮುಂದುವರೆದು, ನೀವು ದೊಡ್ಡ ಮನಸ್ಸರಾಗೆ ಕಾಣಿಸ್ತೀರಿ. ಅಯ್ಯಪ್ಪ ಅವರಿಗೆ ಮಲ್ಲಾಗ್ರ ಬರ. ದೇವ್ರಂತ ಲಲಿತಮ್ಮನೋರ್ನ ಸಾಯೋ ಬೀಳ ಹೊಡ್ದ. ನಾವಿಲ್ದೆ ಇದ್ರೆ ಕೊಂದೇ ಆಗ್ತಿದ್ದ. ನಿಮ್ಗೂ ಕೆಟ್ಟದಾಗಿ ಅಂತಿದ್ದ. ಅವನ ಬಾಯಿಗೆ ಹುಳ ಬೀಳ. ಅವಳ ಭಾಷೆಯಲ್ಲಿ ಆ ಹೆಂಗಸು ಬೈಯುತ್ತಲೇ ಇದ್ದಳು. ವಾಪಸ್ಸು ಹೋಗಲು ತಿರುಗಿದೆ. ಆ ಹೆಂಗಸೇ ಅವನಿಲ್ಲ. ಆ ಅಮ್ಮನ್ನ ನೀವೊಂದ್ಸಲ ನೋಡಿ ಅಂದಳು. ಹೊಟ್ಟೆ ತುಂಬ ಕೆಂಡ ಸುರಿದಂತಾದರೂ ಕಾಲೆಳೆಯುತ್ತಾ ಲಲಿತಳ ಮನೆ ಬಾಗಿಲಲ್ಲೇ ನಿಂತೆ. ಬಾಗಿಲು ಅರ್ಧ ಮಾತ್ರ ತೆರೆದಿತ್ತು. ಕಂಪಿಸುತ್ತಿದ್ದ ದನಿಯಲ್ಲಿ ಲಲಿತಾ ಅಂದೆ. ಸ್ವಲ್ಪ ಹೊತ್ತಾದ ಮೇಲೆ ನಿಧಾನವಾಗಿ ಯಾರು ಎನ್ನುವ ನಿರ್ಜೀವ ಧ್ವನಿ ಕೇಳಿಸಿತು. ಬಾಗಿಲು ದೂಡಿ ಒಳಗೆ ಹೋಗಿ ನಾನು ಲಲಿತಾ ಅಂದೆ. ಲಲಿತಳ ಮುಖ ಬಿಳಿಚಿಕೊಂಡಿತ್ತು. ಹಣೆಯ ಮೇಲೆ ಒಂದು ಕಡೆ ಗಾಯಕ್ಕೆ ಪೌಡರ್ ಮೆತ್ತಿತ್ತು. ಎದ್ದು ಕೂರಲು ಶಕ್ತಿ ಇರಲಿಲ್ಲ. ಚಿಕ್ಕ ಮಗು ಅವಳ ಎದೆಯನ್ನು ಅವಚಿಕೊಂಡೇ ಇತ್ತು. ಲಲಿತಾ ಮಾತಾಡಲಿಲ್ಲ. ಅವಳ ಕಣ್ಣಲ್ಲಿ ಸ್ವಲ್ಪವೂ ಬೆಳಕಿರಲಿಲ್ಲ. ಕೆನ್ನೆ ಮೂಳೆಗಳು ಎದ್ದು ಕಾಣುತ್ತಿದ್ದವು. ರಾಕ್ಷಸ ಜಜ್ಜಿ ಬಿಸಾಡಿದ್ದಾನೆ. ಮಾತಾಡು ಲಲಿತಾ ಎಂದೆ. ಮೌನ. ಭಯವಾಯಿತು. ನಡುಗಿದೆ. ಲಲಿತಾ ಕಡ್ಡಿಯಂತಿದ್ದ ಕೈಗಳನ್ನೆತ್ತಿ ಸ್ಟ್ಯಾಂಡಿನತ್ತ ತೋರಿದಳು. ನೋಡಿದೆ. ನಾನು ಕೊಟ್ಟಿದ್ದ ಹಣ, ಬರೆಸಿಕೊಟ್ಟಿದ್ದ ಡಾಕ್ಟರ್ ಕಾಗದ, ಲಲಿತಾ ಇಂಥ ಸ್ಥಿತಿಗೆ ತುತ್ತಾಗಲು ಕಾರಣವಾಗಿದ್ದ ನೋಟುಗಳನ್ನು ಮುದುರಿ ಹಿಂಡಿದೆ. ಲಲಿತಳ ಸಮೀಪ ಬಗ್ಗಿ, ನಿನಗೆ ಅನ್ಯಾಯ ಮಾಡಿದೆ ಲಲಿತಾ ಅಂದೆ. ಲಲಿತಾ ನಿತ್ರಾಣ ದನಿಯಲ್ಲಿ ಇಲ್ಲ ಎಂದು ಕತ್ತು ಅಲ್ಲಾಡಿಸಿದಳು. ಕಣ್ಣು ಆಳಕ್ಕಿಳಿದಿದ್ದರೂ ನೀರುಕ್ಕುತ್ತಿತ್ತು. ಲಲಿತಾ ಎದ್ದು ಕೂರಲು ಪ್ರಯತ್ನಪಟ್ಟಳು. ಬೇಡ, ಹಾಗೆ ಮಲಗು ಲಲಿತಾ ಎಂದೆ. ದಿಕ್ಕೆ ತೋರಲಿಲ್ಲ. ಇದೇ ಕೊನೆಯ ಸಲವೆನ್ನುವಂತೆ ಲಲಿತಳನ್ನು ಹೃದಯ ತುಂಬ ತುಂಬಿಕೊಂಡೆ. ಬೇಡ, ಹಾಗೆ ಮಲಗು ಲಲಿತಾ ಎಂದೆ. ದಿಕ್ಕೆ ತೋರಲಿಲ್ಲ. ಇದೇ ಕೊನೆಯ ಸಲವೆನ್ನುವಂತೆ ಲಲಿತಳನ್ನು ಹೃದಯ ತುಂಬ ತುಂಬಿಕೊಂಡೆ. ನಾನಿನ್ನೂ ಬರಲಾ ಲಲಿತಾ ಎಂದೆ. ಲಲಿತಾ ಬಹಳ ಹೊತ್ತು ಮೌನವಾಗಿಯೇ ಇದ್ದಳು. ಅವಳ ಉತ್ತರಕ್ಕಾಗಿ ನಾನು ಕಾದು ನಿಂತೇ ಇದ್ದೆ. ಮೌನ ಹೆಪ್ಪುಗಟ್ಟುತ್ತಿತ್ತು. ಸಣ್ಣ ಕತೆ ಸಂಬಂಧ ಎನ್ನುವ ಸಣ್ಣ ಕತೆ
ಆಲನಹಳ್ಳಿ ಕೃಷ್ಣ ಅವರು ಬರೆದಿರ್ತಕ್ಕಂಥ ಈ ಸಣ್ಣ ಕತೆ ಬಹಳ ಮಹತ್ವಪೂರ್ಣವಾದ ಅರ್ಥವನ್ನು ಹೊಂದಿದ್ದು, ಜಿ.ಎಸ್. ನಾಯಕ್ ಸಂಪಾದಿಸಿದ ಕಥೆಯಲ್ಲಿ ಇದು 24ನೇ ಕಥೆಯಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಧನ್ಯವಾದಗಳು.